ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಇದೇ ಆಗಸ್ಟ್ 15ನೇ ತಾರೀಕು ಸ್ನೇಹಿತರೆ ರಾಜಯೋಗ ಅಂತಲೇ ಹೇಳಬಹುದು. ಭಯಂಕರ ಅದ್ಭುತ ಘಟನೆಗಳನ್ನು ನೋಡಲಿದ್ದೀರಿ. ಹಾಗಿದ್ರೆ ಯಾವ ಘಟನೆಗಳು ಸಂಭವಿಸಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು, ಅದು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅಂತ ಕಂಪ್ಲೀಟಾಗಿ ಮೇಷರಾಶಿಯವರಿಗೆ ಮಾತ್ರ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಮೇಷರಾಶಿಯವರು ತಿಳ್ಕೋಬೇಕು, ಸಂಪೂರ್ಣ ಮಾಹಿತಿಯನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಬಿಗಿನಿಂದ ಹೆಣ್ಣು ತನಕ ವಿಡಿಯೋವನ್ನು ವಾಚ್ ಮಾಡಿ, ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವ ಕಷ್ಟ, ಸಮಸ್ಯೆ, ಅಡಚಣೆ, ತೊಂದರೆ ಏನೇ ಇದ್ದರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿ, ಉನ್ನತ ಆರೋಗ್ಯವನ್ನು ಪಡೆದುಕೊಳ್ಳಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಹೌದು ಸ್ನೇಹಿತರೆ, ಬಲಕ್ಕಿಂತ ಸೈರಣೆ ಮೇಲು ಅಂತಲೇ ಹೇಳ್ಬೋದು ಮೇಷರಾಶಿಯವರಿಗೆ. ನಿಮ್ಮ ಎಂದಿನ ಆಕ್ರಮಣಕಾರಿ ಧೋರಣೆಯನ್ನು ಬಿಟ್ಟು ರಾಜತಾಂತ್ರಿಕತೆಯ ಮೂಲಕ ಅನಿರೀಕ್ಷಿತ ವೃತ್ತಿಪರ ಅಡೆತಡೆಗಳನ್ನು ಎದುರಿಸಿ ಮುಂದುವರಿದಿರುವಂತಹ ಶನಿಯ ಪ್ರಭಾವದಿಂದ ವಿಳಂಬಗಳು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಹಾಗಾಗಿ ಯೋಚಿಸಿ ತೆಗೆದುಕೊಂಡು ನಿರ್ಧಾರಗಳೇ ನಿಮಗೆ ಹೆಚ್ಚು ಪ್ರಯೋಜನಕಾರಿಯಾಗಲಿದೆ. ಹಾಗಿದ್ರೆ ನಿಮ್ಮ ಸಂಪತ್ತನ್ನು ಕಾಪಾಡಿಕೊಳ್ಳಿ. 6ನೇ ಮನೆಯಲ್ಲಿ ಶುಕ್ರನು ನೀಚನಾಗಿರುವುದರಿಂದ ಅನಿರೀಕ್ಷಿತ ಸಾಲಗಳು ಅಥವಾ ಕೂಡಿಟ್ಟ ಹಣದ ವಿಚಾರದಲ್ಲಿ ವಿವಾದಗಳು ಎದುರಾಗಬಹುದು. ಅನಾವಶ್ಯಕ ಐಷಾರಾಮಿ ಖರ್ಚುಗಳನ್ನು ಮಾಡಬೇಡಿ ಮತ್ತು ಸಾಂಘಿಕ ಹಣಕಾಸಿನ ಮೇಲೆ ಬಿಗಿ ಹಿಡಿತವಿರಲಿ. ಇನ್ನು ಆಂತರಿಕ ಶಾಂತಿಯನ್ನು ಕಾಪಾಡಿಕೊಳ್ಳಿ. ಪ್ರಬಲ ಗ್ರಹಗಳು 4ನೇ ಮನೆಯಲ್ಲಿ ದಟ್ಟಣೆ ತೋರುತ್ತಿರುವುದರಿಂದ ಮನೆ ಜೀವನವು ಭಾರವೆನಿಸಬಹುದು. ಕುಟುಂಬ ಸದಸ್ಯರೊಂದಿಗೆ ಜಗಳವಾಡಿ ಗೆಲ್ಲುವುದಕ್ಕಿಂತ ನಿಮ್ಮ ಭಾವನಾತ್ಮಕ ನೆಮ್ಮದಿ ಮತ್ತು ಶಾಂತಿಯುತ ವಾತಾವರಣಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿ. ನಿಮ್ಮ ಸಂಪರ್ಕ ಜಾಲವನ್ನು ಬಳಸಿ. ನಿಮ್ಮ 11ನೇ ಮನೆಯಲ್ಲಿ ರಾಹುವಿನ ಸಂಚಾರವು ಮುಂದುವರಿದಿರುವುದರಿಂದ ಅನಿರೀಕ್ಷಿತ ಧನಲಾಭ ಹಾಗೂ ಹಿರಿಯ ಸಹೋದರರಿಂದ ಅಮೂಲ್ಯವಾದಂತಹ ಬೆಂಬಲ ಸಿಗಲಿದೆ. ವೈಯಕ್ತಿಕ ಪ್ರಯತ್ನಗಳು ನಿಧಾನವಾದಾಗ ಈ ಸಾಮಾಜಿಕ ಸಂಪರ್ಕಗಳ ಸಹಾಯವನ್ನು ಪಡೆದುಕೊಳ್ಳಿ. ಇದು ಗ್ರಹಗಳ ಸಂಚಾರ, ಅದರಿಂದ ಆಗುವಂತಹ ಪ್ರಭಾವ ಅಂತಲೇ ಹೇಳ್ಬೋದು ಮೇಷರಾಶಿಯ ವ್ಯಕ್ತಿಗಳಿಗೆ. ಇವಾಗ ಒಂದೊಂದಾಗಿ ತಿಳಿಸ್ತಾ ಬಂದರೆ ಸ್ನೇಹಿತರೆ, ಮೊದಲನೇದಾಗಿ ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ, ಮಂಗಳನು 3ನೇ ಮನೆಯಿಂದ ನಿಮ್ಮ ಉದ್ಯಮಶೀಲತೆಯ ಉತ್ಸಾಹವನ್ನು ಹೊತ್ತಿಸುವುದರಿಂದ ಉದ್ಯಮಿಗಳು ಈ ತಿಂಗಳು ಒಂದು ಕ್ರಿಯಾತ್ಮಕ ವಾತಾವರಣವನ್ನು ಎದುರಿಸುತ್ತಾರೆ. ಇದು ನಿಮ್ಮನ್ನು ತೀವ್ರ ಸ್ಪರ್ಧಾತ್ಮಕವಾಗಿಸುತ್ತದೆ. ಸಣ್ಣ ಪ್ರಚಾರ ಅಭಿಯಾನಗಳನ್ನು ಪ್ರಾರಂಭಿಸಲು ಮತ್ತು ಮಾರುಕಟ್ಟೆಯಲ್ಲಿ ಪ್ರಾಬಲ್ಯವನ್ನು ಸಾಧಿಸಲು ನೀವು ಉತ್ಸುಕರಾಗಿರುತ್ತೀರಿ. ಆದಿಯಾಗೋ ಬುಧನು 3ನೇ ಮನೆಯಿಂದ ನಿಮ್ಮ 4ನೇ ಮನೆ ಮತ್ತು 5ನೇ ಮನೆಗಳಲ್ಲಿ ಮಾಡುವ ವೇಗದ ಚಲನೆಯು ಮಿಶ್ರ ಸಂವಹನವನ್ನು ತರುತ್ತದೆ. ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ಮಾತುಕತೆಗಳು ಮೇಲ್ಗೈ ಬರುವುದರಿಂದ ವ್ಯಾಪಾರ ಒಪ್ಪಂದಗಳಿಗೆ ವಿಶೇಷವಾಗಿ 2ನೇ ವಾರದಲ್ಲಿ ಅನೇಕ ತಿದ್ದುಪಡಿಗಳ ಅಗತ್ಯವಿರಬಹುದು. ನಿಮ್ಮ ದಣಿವರಿದ ಶಕ್ತಿಯನ್ನು ಹಠಾತ್ ಅವಸರದ ವ್ಯಾಪಾರ ವಿಸ್ತರಣೆಗಿಂತ ಎಚ್ಚರಿಕೆಯ ಕಾರ್ಯತಂತ್ರದ ಯೋಜನೆಯಲ್ಲಿ ತೊಡಗಿಸಿಕೊಳ್ಬೇಕಾಗುತ್ತದೆ. ಮೇಷರಾಶಿಯ ವ್ಯಕ್ತಿಗಳು 11ನೇ ಮನೆಯಲ್ಲಿ ರಾಹುವಿನಿಂದ ಆದಾಯಕ್ಕೆ ಅನಿರೀಕ್ಷಿತ ಮಾರ್ಗಗಳು ಸೃಷ್ಟಿಯಾಗುತ್ತಿರುವುದರಿಂದ ಹಣಕಾಸಿನ ನೆಟ್ವರ್ಕಿಂಗ್ ನಿಮ್ಮ ಪ್ರಬಲ ಆಸ್ತಿಯಾಗಿ ಉಳಿದಿದೆ. ಅಸಾಂಪ್ರದಾಯಿಕ ಮಾರುಕಟ್ಟೆಗಳು ಅಥವಾ ವಿದೇಶಿ ಗ್ರಾಹಕರೊಂದಿಗೆ ವ್ಯವಹರಿಸುವುದು ಕಾರ್ಯಾಚರಣೆಯ ಅಡೆತಡೆಗಳನ್ನು ಸರಿದೂಗಿಸುವಂತಹ ಹಠಾತ್ ವ್ಯಾಪಾರ ಬೆಳವಣಿಗೆಯನ್ನು ತರಬಹುದು. ಮೇಲ್ಗೈ ಅಡಿಯಲ್ಲಿ ಸವಾಲುಗಳು ಅಡಗಿರುವುದರಿಂದ ಪಾಲುದಾರಿಕೆಗಳ ಬಗ್ಗೆ ಸ್ವಲ್ಪ ಎಚ್ಚರವಿರಬೇಕಾಗುತ್ತದೆ. ಪ್ರಮುಖ ಗ್ರಾಹಕರು ಅಥವಾ ಸಾರ್ವಜನಿಕ ವ್ಯವಹಾರಗಳೊಂದಿಗೆ ತಪ್ಪು ಗ್ರಹಿಕೆಗಳು ನೀವು ರಾಜಿ ಮಾಡಿಕೊಳ್ಳುವಂತೆ ಮಾಡಬಹುದು.
ಪ್ರಮುಖ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಸ್ವಲ್ಪ ಹಮನ್ನು ಬಿಡಬೇಕಾಗಬಹುದು. ಹೆಚ್ಚು ಏರಿಳಿತಗೊಳ್ಳುವಂತಹ ವಾಣಿಜ್ಯ ಪರಿಸರದಲ್ಲಿ ನಿಮ್ಮ ದೀರ್ಘಕಾಲೀನ ವ್ಯಾಪಾರ ಗುರಿಗಳು ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ವಿವಾದಗಳನ್ನು ತ್ವರಿತವಾಗಿ ಮಧ್ಯಸ್ಥಿಕೆ ವಹಿಸಲು ನಿಮ್ಮ ತೀಕ್ಷ್ಣವಾದ ಬುದ್ಧಿವಂತಿಕೆಯನ್ನು ಬಳಸಬೇಕಾಗುತ್ತದೆ ಮೇಷರಾಶಿಯ ವ್ಯಕ್ತಿಗಳು. ಇನ್ನು ಅದೇ ರೀತಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ನಿಮ್ಮ ಸಂಪತ್ತಿನ ಅಧಿಪತಿಯಾದ ಶುಕ್ರನು ಇಡೀ ತಿಂಗಳು 6ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಕುಳಿತಿರುವುದರಿಂದ ನಿಮ್ಮ ಸಂಪತ್ತನ್ನು ನಿರ್ವಹಿಸಲು ಕಟ್ಟುನಿಟ್ಟಾದ ಎಚ್ಚರಿಕೆಯ ಅಗತ್ಯವಿದೆ. ಈ ಸ್ಥಾನವು ಅನಿರೀಕ್ಷಿತ ಸಾಲಗಳು, ವೆಚ್ಚದಾಯಕ ವಿವಾದಗಳು ಅಥವಾ ಸೌಕರ್ಯಗಳು ಮತ್ತು ಐಷಾರಾಮಿಗಳಿಗೆ ಸಂಬಂಧಿಸಿದ ಹಠಾತ್ ವೈದ್ಯಕೀಯ ವೆಚ್ಚಗಳ ಬಗ್ಗೆ ಎಚ್ಚರಿಸುತ್ತದೆ. ನೀವು ಕೂಡಿಟ್ಟಂತಹ ಹಣವನ್ನು ಕಟ್ಟುನಿಟ್ಟಾಗಿ ರಕ್ಷಿಸಬೇಕು ಮತ್ತು ವಾಹನಗಳು ಅಥವಾ ದುಬಾರಿ ವಸ್ತುಗಳನ್ನು ಖರೀದಿಸುವ ಬಯಕೆಯನ್ನು ವಿರೋಧಿಸಬೇಕು. ನಿಮ್ಮ 4ನೇ ಮನೆಯಲ್ಲಿ ಉಚ್ಚ ಗುರುವು ಆಸ್ತಿ ಮತ್ತು ಮನೆಗೆ ಸಂಬಂಧಿಸಿದ ವಿಷಯಗಳಿಗೆ ಅಪಾರ ತೂಕವನ್ನು ನೀಡುವುದರಿಂದ ಕೌಟುಂಬಿಕ ನವೀಕರಣಗಳಿಗೆ ಹಣ ಒದಗಿಸಲು ನಿಮ್ಮ ಮೇಲೆ ಭಾರಿ ಒತ್ತಡವಿರಬಹುದು. ಅಗತ್ಯ ಖರ್ಚುಗಳಿಗೆ ಆದಷ್ಟು ಆದ್ಯತೆ ನೀಡಬೇಡಿ ಸ್ನೇಹಿತರೆ, ಮತ್ತು ಊಹಾತ್ಮಕ ಹೂಡಿಕೆಗಳನ್ನು ಸಂಪೂರ್ಣವಾಗಿ ಮುಂದಿಡಿ. ಬುಧನು ನಿಮ್ಮ 3 ಮತ್ತು 4 ಮತ್ತು 5ನೇ ಮನೆಗಳ ಮೂಲಕ ಸಾಗುತ್ತಿದ್ದಂತೆ ಹಣಕಾಸಿನ ಸಂವಹನವು ಹೆಚ್ಚು ಮುಖ್ಯವಾಗುತ್ತದೆ. ಗುಪ್ತ ಮೋಸಗಳನ್ನು ತಪ್ಪಿಸಲು ಆಗಸ್ಟ್ ಆರಂಭದಲ್ಲಿ ಎಲ್ಲ ಸಾಲ ಮತ್ತು ಸೇವಾ ಒಪ್ಪಂದಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು. ಇನ್ನು ಆಗಸ್ಟ್ 17ರಂದು ಸೂರ್ಯನ ಸಂಚಾರವು ನಿಮ್ಮ 5ನೇ ಮನೆಗೆ ಸಾಗುವುದು ನಿಮ್ಮನ್ನು ಅಪಾಯಕಾರಿ ಸ್ಟಾಕ್ ಮಾರ್ಕೆಟ್ ಸಾಹಸಗಳಲ್ಲಿ ಜೂಜಾಡುವಂತೆ ಪ್ರಚೋದಿಸಬಹುದು. ಗ್ರಹಗಳು ಆದಿಯಾಗೋ ನೀವು ಈ ಪ್ರವೃತ್ತಿಯನ್ನು ವಿರೋಧಿಸಬೇಕು. ಬದಲಾಗಿ ರಾಹು ಸುಲಭಗೊಳಿಸಿದ ಸ್ಥಿರ ಅಸಾಂಪ್ರದಾಯಿಕ ಆದಾಯದ ಮೂಲಗಳನ್ನು ಅವಲಂಬಿಸಿ ಹಣಕಾಸಿನ ಸಲಹೆಗಾರರನ್ನು ಸಂಪರ್ಕಿಸಿ ನಿಮ್ಮ ದೈನಂದಿನ ಲೆಡ್ಜರ್ಗಳನ್ನು ನಿಖರವಾಗಿ ಸಮತೋಲನಗೊಳಿಸಬೇಕಾಗುತ್ತದೆ ಸ್ನೇಹಿತರೆ. ಮತ್ತು ನೀವು ಈಗಾಗಲೇ ಪಡೆದುಕೊಂಡಿರುವಂತಹ ಸ್ವತ್ತುಗಳನ್ನು ಸಂರಕ್ಷಿಸುವುದರ ಮೇಲೆ ಗಮನವನ್ನು ಕೇಂದ್ರೀಕರಿಸಬೇಕಾಗುತ್ತದೆ ಮೇಷರಾಶಿಯ ವ್ಯಕ್ತಿಗಳು. ಇನ್ನು ಅದೇ ರೀತಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ, ಮಂಗಳನು ನಿಮ್ಮ 3ನೇ ಮನೆಗೆ ಪ್ರವೇಶಿಸುತ್ತಿದ್ದಂತೆ ನಿಮ್ಮ ಸಹಜ ಚೈತನ್ಯವು ಉಕ್ಕಿ ಹರಿಯುತ್ತದೆ. ವೃತ್ತಿಪರ ಅಡೆತಡೆಗಳನ್ನು ಎದುರಿಸಲು ಅಗತ್ಯವಿರುವಂತಹ ಧೈರ್ಯ ಮತ್ತು ಶಕ್ತಿಯನ್ನು ತರುತ್ತದೆ. ನಿಮ್ಮ 12ನೇ ಮನೆಯಲ್ಲಿ ಮುಂದುವರಿದಿರುವಂತಹ ಏಳಿನಾಟಿ ಶನಿಯ ಮೊದಲ ಹಂತದಿಂದ ಉಂಟಾಗುವ ನಿರಂತರ ವಿಳಂಬಗಳನ್ನು ಮೀರಿ ಮುನ್ನುಗ್ಗಲು ನೀವು ಹೆಚ್ಚು ಪ್ರೇರೇಪಿತರಾಗುವಿರಿ. ಹಾಗಾಗಿ ಸ್ನೇಹಿತರೆ, ಎಲ್ಲ ಅಡಚಣೆಗಳನ್ನು ನಿವಾರಿಸಲು ಮುನ್ನುಗ್ಗಲು ನೀವು ಹೆಚ್ಚು ಪ್ರೇರೇಪಿತರಿಂದ ಶನಿಯ ಅಪಾರ ಶಿಸ್ತನ್ನು ಬಯಸುತ್ತದೆ ಮತ್ತು ವಿದೇಶಿ ಸಂಬಂಧಿತ ವೃತ್ತಿ ಜೀವನದ ಏಕಾಂಗಿತನವನ್ನು ತರಬಹುದಾದರೂ ನಿಮ್ಮ ದೃಢವಾದಂತಹ ಸಂವಹನವು ನಿಮ್ಮ ಪ್ರಯತ್ನಗಳನ್ನು ಗುರುತಿಸಲ್ಪಡುವಂತೆ ಖಚಿತಪಡಿಸುತ್ತದೆ. ಹಾಗಾಗಿ ಶಿಸ್ತಿನಿಂದ ನಿಮ್ಮ ವೃತ್ತಿ ಜೀವನದ ಕಡೆ ಗಮನ ಕೊಡಿ. ಖಂಡಿತವಾಗಿಯೂ ಸ್ನೇಹಿತರೆ, ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು. ಅನಾವಶ್ಯಕ ವಾದ ವಿವಾದಗಳನ್ನು ತಪ್ಪಿಸಿ ಶನಿಯ ಮುಂದುವರೆದ ಭಾರವಾದಂತಹ ಒತ್ತಡದ ಹೊರತಾಗಿಯೂ ನಿಮ್ಮ 11ನೇ ಮನೆಯಲ್ಲಿ ರಾಹುವಿನ ವಕ್ರ ಸಂಚಾರವು ಅತ್ಯುತ್ತಮ ಸಮತೋಲನವನ್ನು ನೀಡುತ್ತದೆ ಮತ್ತು ಹಠಾತ್ ಹಾಗೂ ಅಸಾಂಪ್ರದಾಯಿಕ ಲಾಭಗಳನ್ನು ಉಂಟು ಮಾಡುತ್ತದೆ. ಅಧಿಕೃತ ಕಚೇರಿ ಕೆಲಸಗಳು ಅಡೆತಡೆಗಳನ್ನು ದಾಟಲು ನೀವು ವಿಸ್ತಾರವಾದಂತಹ ವೃತ್ತಿಪರ ನೆಟ್ವರ್ಕ್ಗಳು ಮತ್ತು ಹಿರಿಯ ಮಾರ್ಗದರ್ಶಕರನ್ನು ಅವಲಂಬಿಸಬಹುದು. ತಿಂಗಳ ಮಧ್ಯದಲ್ಲಿ ಸೂರ್ಯನು ನಿಮ್ಮ 5ನೇ ಮನೆಗೆ ಚಲಿಸುವುದು ನಿಮ್ಮ ಗಮನವನ್ನು ಸೃಜನಶೀಲ ಬುದ್ಧಿವಂತಿಕೆಯ ಕಡೆಗೆ ತಿರುಗಿಸುತ್ತದೆ. ಇದು ಅದ್ಭುತ ಕಾರ್ಯತಂತ್ರಗಳನ್ನು ರೂಪಿಸಲು ಸಹಾಯವನ್ನು ಮಾಡುತ್ತದೆ. ನಿಮ್ಮ ನಿರೀಕ್ಷೆಗಳನ್ನು ವಾಸ್ತವಿಕವಾಗಿಸಿಕೊಳ್ಳಲು ಸಹಯೋಗದ ಸಮಸ್ಯೆ ಪರಿಹಾರದ ಮೇಲೆ ತೀವ್ರ ಗಮನ ಹರಿಸಬೇಕಾಗುತ್ತದೆ ಮತ್ತು ನಿಮ್ಮ ನಿರಂತರ ಶಿಸ್ತಿನ ಶ್ರಮವು ಅಂತಿಮವಾಗಿ ನೀವು ಬಯಸುವಂತಹ ಗೌರವಾನ್ವಿತ ಖ್ಯಾತಿಯನ್ನು ತಂದುಕೊಡುತ್ತದೆ ಎಂಬುದನ್ನು ಗಮನದಲ್ಲಿಟ್ಕೊಳ್ಳಿ. ಮೇಷರಾಶಿಯವರು ವೃತ್ತಿ ಜೀವನದ ಬಗ್ಗೆ, ವ್ಯಾಪಾರ ವ್ಯವಹಾರದ ಬಗ್ಗೆ, ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ಆರೋಗ್ಯದ ಬಗ್ಗೆ, ಅಂದರೆ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅಂದರೆ,
12ನೇ ಮನೆಯಲ್ಲಿ ಶನಿಯ ದೀರ್ಘಕಾಲದ ಬಳಲಿಕೆ ಮತ್ತು ನಿದ್ರೆಹೀನತೆಯ ಸಾಧ್ಯತೆಯನ್ನು ತರುವುದರಿಂದ ನಡೆಯುತ್ತಿರುವಂತಹ ಏಳೀನಾಟಿ ಶನಿಯ ಪ್ರಭಾವ ಮೊದಲ ಹಂತದಿಂದ ನಿಮ್ಮ ದೈಹಿಕ ಶಕ್ತಿಯು ಮೂಲಭೂತವಾಗಿ ಪರೀಕ್ಷಿಸಲ್ಪಡುತ್ತದೆ. ನಿಮ್ಮ ಒಟ್ಟಾರೆ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುವಂತಹ ದೀರ್ಘಕಾಲದ ಏಕಾಂಗಿತನ ಮತ್ತು ಆಳವಾದ ದುಃಖದ ಭಾವನೆಯನ್ನು ನೀವು ಅನುಭವಿಸಬಹುದು. ಅದೃಷ್ಟವಶಾತ್ 3ನೇ ಮನೆಯಲ್ಲಿರುವಂತಹ ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳನು ಜಡತೆಯನ್ನು ಹಿಮ್ಮೆಟ್ಟಿಸಲು ಅಗತ್ಯವಾದ ಸ್ನಾಯು ಶಕ್ತಿ ಮತ್ತು ಮಾನಸಿಕ ಧೈರ್ಯವನ್ನು ಒದಗಿಸುತ್ತಾನೆ. ಆದಷ್ಟು ಕಟ್ಟುನಿಟ್ಟಾದ ದೈನಂದಿನ ದಿನಚರಿ ಬದ್ಧರಾಗಿರಿ, ಸಾಕಷ್ಟು ವಿಶ್ರಾಂತಿಗೆ ಆದ್ಯತೆ ನೀಡಿ ಮತ್ತು ಹಠಾತ್ ಅಪಘಾತಗಳಿಗೆ ಕಾರಣವಾಗುವ ಕಠಿಣ ಚಟುವಟಿಕೆಗಳನ್ನು ಆದಷ್ಟು ತಪ್ಪಿಸಬೇಕಾಗುತ್ತದೆ. ಆಗಸ್ಟ್ 17ರವರೆಗೆ 4ನೇ ಮನೆಯ ಮೂಲಕ ಸೂರ್ಯನ ಸಂಚಾರವು ಎದೆಗೆ ಸಂಬಂಧಿಸಿದ ದುರ್ಬಲತೆಗಳು ಮತ್ತು ಸಾಮಾನ್ಯ ಭಾವನಾತ್ಮಕ ಅಶಾಂತಿಯನ್ನು ಎತ್ತಿ ತೋರಿಸುತ್ತಿದೆ. ಅದು ನಿಮ್ಮ 5ನೇ ಮನೆಗೆ ಸಾಗುತ್ತಿದ್ದಂತೆ ನೀವು ಹೊಟ್ಟೆಯ ಆಮ್ಲೀಯತೆ, ಉಷ್ಣತೆ ಅಥವಾ ಸೌಮ್ಯ ಕಣ್ಣಿನ ಆಯಾಸಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅನುಭವಿಸಬಹುದು. ನಿಮ್ಮ ಆಹಾರ ಕ್ರಮದ ಬಗ್ಗೆ ಹತ್ತಿರದಿಂದ ಗಮನ ಕೊಡಿ ಮತ್ತು ನಿಮ್ಮ ದೇಹದಲ್ಲಿ ಉರಿಯೂತವನ್ನುಂಟು ಮಾಡುವಂತಹ ಅತಿಯಾದ ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸಿ ತೀವ್ರವಾದ ಮಾನಸಿಕ ಒತ್ತಡವನ್ನು ನಿರ್ವಹಿಸಲು ಧ್ಯಾನ ಅಥವಾ ಹಗುರವಾದ ಯೋಗದಂತಹ ಶಾಂತಗೊಳಿಸುವಂತಹ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಿ. ಈ ತಿಂಗಳು ತೀವ್ರ ಸವಾಲಿನ ಜ್ಯೋತಿಷ್ಯದ ವಾತಾವರಣ, ದೈಹಿಕವಾಗಿ ಬಳಲಿಸುವಂತಹ ಪರಿಣಾಮಗಳು ವಿರುದ್ಧ ಭಾವನಾತ್ಮಕ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಅತ್ಯುತ್ತಮ ರಕ್ಷಣೆಯಾಗಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗುತ್ತದೆ. ಆಗಸ್ಟ್ 15ರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಆಗಸ್ಟ್ 17ರವರೆಗೆ ಸೂರ್ಯನು 4ನೇ ಮನೆಯಲ್ಲಿ ಬೆಳಗಿಸುವುದರಿಂದ ಕೌಟುಂಬಿಕ ಜೀವನವನ್ನು ಅಸಾಧಾರಣವಾದ ತಾಳ್ಮೆಯನ್ನು ಬಯಸುತ್ತದೆ. ಇದು ಈಗಾಗಲೇ ಅಲ್ಲಿ ವಾಸಿಸುತ್ತಿರುವಂತಹ ಉಚ್ಚ ಗುರುವಿನ ಅಪಾರ ವಿಸ್ತಾರವಾದಂತಹ ತೂಕದೊಂದಿಗೆ ಆಗಾಗ ಘರ್ಷಣೆಯನ್ನು ನಡೆಸುತ್ತದೆ ಸ್ನೇಹಿತರೆ. ಈ ಪ್ರಬಲ ಸಂಯೋಜನೆಯು ಆಸ್ತಿ ವಿಷಯಗಳು, ವಾಹನಗಳು ಮತ್ತು ನಿಮ್ಮ ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮಹತ್ವದ ಘರ್ಷಣೆಯನ್ನು ಸೃಷ್ಟಿಸುತ್ತದೆ. ಭಾರಿ ಮನೆ ಜವಾಬ್ದಾರಿಗಳು ಮತ್ತು ಹಿರಿಯರೊಂದಿಗೆ ಹೆಚ್ಚಿನ ಅಹಮನ್ನ ವಾದವಿವಾದಗಳಿಂದ ನಿಮ್ಮ ವೈಯಕ್ತಿಕ ವ್ಯಕ್ತಿತ್ವವು ಉಸಿರುಗಟ್ಟಿದಂತೆ ನಿಮಗನ್ನಿಸಬಹುದು. ಹಾಗಾಗಿ 3ನೇ ಮನೆಯಲ್ಲಿರುವಂತಹ ಮಂಗಳನು ಕಿರಿಯ ಸಹೋದರರೊಂದಿಗೆ ಬಲವಾದ ಬೆಂಬಲ ಮತ್ತು ರಚನಾತ್ಮಕ ಸಂವಹನವನ್ನು ಖಚಿತಪಡಿಸುತ್ತದೆ. ಇದು ಉದ್ವೇಗತೆ ಮತ್ತು ಕುಟುಂಬದ ಕೂಟಗಳ ಸಮಯದಲ್ಲಿ ನಿಮ್ಮ ಹತಾಶೆಗಳಿಗೆ ಅಗತ್ಯವಾದ ದಾರಿಯನ್ನು ಒದಗಿಸುತ್ತದೆ. ಸೂರ್ಯನು 5ನೇ ಮನೆಗೆ ಹೋದ ನಂತರ ಕೌಟುಂಬಿಕ ವಾತಾವರಣವು ಸ್ವಲ್ಪ ತಣ್ಣಗಾಗುತ್ತದೆ, ಆದರೆ ಗಮನವು ಮಕ್ಕಳು ಮತ್ತು ಪ್ರಣಯ ಸಂಬಂಧಗಳ ಕಡೆಗೆ ವೇಗವಾಗಿ ಬದಲಾಗಬಹುದು. ನಿಮ್ಮ ಅಧಿಕಾರದ ಬಯಕೆಯ ನಿಮ್ಮ ಪ್ರೀತಿಪಾತ್ರರನ್ನು ಅಸಮಾಧಾನಗೊಳಿಸಬಹುದಾದ್ದರಿಂದ ನೀವು ಘರ್ಷಣೆಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗುತ್ತದೆ. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಈಗ ಸಣ್ಣ ಪುಟ್ಟ ಪರಿಹಾರವನ್ನು ಸ್ನೇಹಿತರೆ ಮಾಡಬೇಕಾಗುತ್ತದೆ. ಈ ಪರಿಹಾರವನ್ನು ಮಾಡುವುದರಿಂದ ಕಷ್ಟ, ಸಮಸ್ಯೆ, ಅಡಚಣೆ ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ. ಭಾರಿ ಕೌಟುಂಬಿಕ ಒತ್ತಡಗಳನ್ನು ನಿರ್ವಹಿಸಲು ಗುರುವಾರದಂದು ಶ್ರೀ ದಕ್ಷಿಣಾಮೂರ್ತಿಯನ್ನು ಪೂಜಿಸಿ ಅರಿಶಿಣ ಮತ್ತು ಕಡಲೆಬೇಳೆಯನ್ನು ದಾನ ಮಾಡಿ ಮತ್ತು ನಿಮ್ಮ ಮನೆಯ ವಾತಾವರಣದಲ್ಲಿ ಬುದ್ಧಿವಂತಿಕೆಯನ್ನು ಆಕರ್ಷಿಸಲು ಮತ್ತು ಸವಾಲುಗಳನ್ನು ತಣ್ಣಗಾಗಿಸಲು ಗುರುಸ್ತೋತ್ರವನ್ನು ಪಠಿಸಬೇಕಾಗುತ್ತದೆ. ಇನ್ನು ಸೂರ್ಯ ಅಹಮನ್ನ ಘರ್ಷಣೆಗಳನ್ನು ತಣ್ಣಗಾಗಿಸಲು ಮತ್ತು ಅಡಚಣೆಗಳನ್ನು ನಿವಾರಣೆ ಮಾಡಲು ನಿಮ್ಮ ಶಕ್ತಿಯನ್ನು ಬೆಂಬಲಿಸಲು ಪ್ರತಿದಿನ ಅಥವಾ ಪ್ರತಿ ಭಾನುವಾರ ಸೂರ್ಯೋದಯದ ಸಮಯದಲ್ಲಿ ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಿ ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡಿ ಮತ್ತು ಅಧಿಕಾರ, ಘರ್ಷಣೆಗಳು ಮತ್ತು ಶೈಕ್ಷಣಿಕ ಅಭದ್ರತೆಗಳನ್ನು ನ್ಯಾವಿಗೇಟ್ ಮಾಡಲು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬೇಕಾಗುತ್ತದೆ. ಇನ್ನು ನಡೆಯುತ್ತಿರುವಂತಹ ಏಳೀನಾಟಿ ಶನಿಯ ಪ್ರಭಾವದಿಂದ ಶನಿಗೋಸ್ಕರ ಸ್ನೇಹಿತರೆ ಪ್ರತಿ ಶನಿವಾರ ಶಿವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಅಥವಾ ಶನಿವಾರದಂದು ಶನಿದೇವರಿಗೆ ಎಳ್ಳೆಣ್ಣೆಯ ದೀಪದಿಂದ ಸ್ನೇಹಿತರೆ ಶನಿ ಸ್ತೋತ್ರವನ್ನು ಹೇಳಿ ಎಳ್ಳೆಣ್ಣೆಯಿಂದ ತೈಲಾಭಿಷೇಕವನ್ನು ಮಾಡಿಸಿ ಇನ್ನು ಏಕಾಂಗಿತನವನ್ನು ಸರಾಗಗೊಳಿಸಲು ಬಡವರಿಗೆ ಅನ್ನದಾನ ಮಾಡಿ ಮತ್ತು ಅನಿರೀಕ್ಷಿತ ವೆಚ್ಚಗಳು ಹಾಗೂ ದೀರ್ಘಕಾಲದ ಬಳಲಿಕೆಯನ್ನು ತಗ್ಗಿಸಲು
ದಶರಥ ಶನಿ ಸ್ತೋತ್ರವನ್ನು ಜಪಿಸಿ. ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ ಕಪ್ಪು ವಸ್ತುಗಳನ್ನು ದಾನ ಮಾಡುವುದರಿಂದ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಈ ಸಣ್ಣ ಪುಟ್ಟ ಪರಿಹಾರವನ್ನು ಮೇಷರಾಶಿಯವರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ಮೇಷರಾಶಿಯವರಿಗೆ ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫೋ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.